ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನರ್ಚರ್ ವಿತ್ ನಿತ್ಯ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಐ ಮೇಕ್ ವಿಡಿಯೋಸ್ ಆನ್ ಟ್ರಾವೆಲ್, ಫ್ಯಾಷನ್. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಖಂಡಿತ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಡೆಗೆ ಹೋಗೋಣ. ಇವತ್ತಿನ ವಿಡಿಯೋದ ಥಂಬ್ನೇಲ್ ನೀವು ಆಲ್ರೆಡಿ ನೋಡಿರ್ತೀರ. ಈಗಷ್ಟೇ ಒಂದು ನೈಕಾ ಪಿಂಕ್ ಸೇಲ್ ನಡೀತು. ಸೊ ಅದರಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ. ಕೆಲವೊಂದು ಎಂಟಿ ಆಗಿತ್ತು ಅಂತ ಮತ್ತೆ ತರಿಸ್ಕೊಂಡಿರೋ ಪ್ರಾಡಕ್ಟ್ಸ್ ಕೆಲವೊಂದಾದರೆ ಒಂದು 2-3 ಐಟಮ್ ಇದೆ. ಅದು ನನಗೆ ಇನ್ಸ್ಟಾಗ್ರಾಮ್ ನೋಡಿ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸ್ ಆಗಿ ತರಿಸ್ಕೊಂಡಿರೋ ಅಂತ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಪ್ರಾಡಕ್ಟ್ಸ್ ಯಾವುದು ಅಂತ ಇವತ್ತು ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ತಡ ಮಾಡಿದೆ, ಲೆಟ್ಸ್ ಗೋ ಇಂಟು ದ ವಿಡಿಯೋ. ಹಿಯರ್ ಇಸ್ ದ ಪಾರ್ಸಲ್. ಹಾನೆಸ್ಟಾಗಿ ಹೇಳಬೇಕಂದ್ರೆ ನೈಕಾಯಿಂದ ನಾನು ಇಷ್ಟೊಂದು ಪ್ರಾಡಕ್ಟ್ಸು ತರಿಸಿರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇವಾಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡಿ ನೋಡುವ. ಆ್ಯಕ್ಚುಲಿ ನನಗೆ ಮರ್ತೋಗಿದೆ ಏನೇನು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಅಂತ. ಈ ಎಸ್ಥೆಟಿಕ್ಕಾಗೆಲ್ಲ ಅನ್ಬಾಕ್ಸ್ ಮಾಡೋಕ್ಕೆಲ್ಲ ನಂಗೆ ಕಷ್ಟ. ಸೊ ನಾರ್ಮಲಾಗಿ ಅನ್ಬಾಕ್ಸ್ ಮಾಡ್ತೀನಿ. One eternity later. ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡೋದು ಈಸಿ, ಅನ್ಬಾಕ್ಸ್ ಮಾಡೋದು ಕಷ್ಟ. ಅದು ಇವಾಗಲೇ ಗೊತ್ತಾಗ್ತದೆ. ನನ್ನಷ್ಟು ಕೆಟ್ಟದಾಗಿ ಯಾರೂ ಅನ್ಬಾಕ್ಸ್ ಮಾಡಲ್ಲ. ನೋಡಿ, ಒಳ್ಳೆ ಇಲಿ ತಿಂದಂಗೆ ಕಟ್ ಮಾಡಿದ್ದೀನಿ ಅದನ್ನು. ಎನಿವೇಸ್, ಒಳಗಡೆ ಇರೋ ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್. ಸೊ ಇಷ್ಟು ಪ್ರಾಡಕ್ಟ್ಸ್ ಇದೆ. ಈಗ ಒಂದೊಂದೇ ನೋಡೋಣ, ಯಾವುದು ಅನ್ಬಾಕ್ಸ್ ಮಾಡೋಣ. ಫಸ್ಟು ಐ ಥಿಂಕ್ ಎಲ್ಲ ಒಟ್ಟೊಟ್ಟಿಗೆ ಹಾಕಿ ಕಳಿಸಿದ್ದಾರೆ ಪ್ರಾಡಕ್ಟ್ಸು. ಈ ಪ್ರಾಡಕ್ಟ್ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಅದು ಯಾವ ಪ್ರಾಡಕ್ಟ್ ಅಂತ ನೀವು ಫುಲ್ ವಿಡಿಯೋ ನೋಡಿ ಅದು ಯಾವುದು ಅಂತ ಗೊತ್ತಾಗುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಪ್ರಾಡಕ್ಟ್. ಮಿನಿಮಲಿಸ್ಟ್ ಅವ್ರದ್ದು ಆಲ್ಫಾ ಲಿಪಾಯ್ ಪ್ಲಸ್ ಗ್ಲೈಕಾಲಿಕ್ ಕ್ಲೆನ್ಸರ್. ಇದನ್ನು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಅಂದರೆ ಮಿನಿಮಲಿಸ್ಟ್ ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ. ಈ ಕ್ಲೆನ್ಸರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇತ್ತೀಚೆಗೆ ತುಂಬ ಡ್ರೈ ಸ್ಕಿನ್ ಆಗ್ತಿರೋದ್ರಿಂದ ಇದು ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ರಿವ್ಯೂಸ್ ಕೂಡ ನೋಡಿದೆ, ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ. ವಿಡಿಯೋ ನೋಡಿದವ್ರು ಯಾರೂ ನನ್ನ ಅನ್ಬಾಕ್ಸಿಂಗ್ ಸ್ಕಿಲ್ಸ್ ಬಗ್ಗೆ ಬೇಜಾರು ಮಾಡ್ಕೊಬೇಡಿ ಆಯಿತಾ. ಅದರಲ್ಲೂ ಪ್ರೋ ಆಗ್ತೀನಿ ಹೋಗ್ತಾ ಹೋಗ್ತಾ. ಈ ಥರ ವೀಡಿಯೋಸ್ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ. ಸೊ ದಟ್ ಅವಾಗಿನ ಸ್ವಲ್ಪ ನೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ, ಚಿಕ್ಕದೇ ಬಂದಿದೆ. ಓಕೆ, ಸೊ ಇಟ್ ಸೇಸ್ ಯು ಹ್ಯಾವ್ ಗ್ಲೈಕಾಲಿಕ್ 7% ವಿತ್ ವಿಟಮಿನ್ B5 ಆ್ಯಂಡ್ ಒಂದಷ್ಟು ಹಾಕ್ಯಾರೆ. ಅದನ್ನು ನನಗೆ ಪ್ರೊನೌನ್ಸ್ ಮಾಡೋಕ್ಕೂ ಗೊತ್ತಾಗಲ್ಲ. ಎನಿವೇಸ್, so it says that it brightens and smoothens your skin and it is for all skin types ಅಂತ. ಆ್ಯಕ್ಚುಲಿ ಮಿನಿಮಲಿಸ್ಟ್ ನಾನು ಯೂಸ್ ಮಾಡಿದಾಗ ನಂಗೆ ಇಷ್ಟನೇ ಆಗಿತ್ತು, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಪ್ರಾಬಬ್ಲಿ ಯೂಸ್ ಮಾಡಿ ನನಗೆ ನನ್ನ ಸ್ಕಿನ್ಗೆ ಹೇಗೆ ಅನಿಸುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟಿಗೆ ಹೋಗೋಣ. ಫಸ್ಟು ಸ್ಕಿನ್ ಕೇರ್ದೆಲ್ಲ ಮುಗಿಸ್ಬೋಣ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಕೇರೆ ಎಲ್ಲ ಒಟ್ಟೊಟ್ಟಿಗೆ ಕೊಟ್ಟಿದ್ದಾರೆ. ಒಂದು 3 ರ್ಯಾಪ್ ಈ ಥರ ಮಾಡಿ. ಯಾವುದೋ ಫ್ರೀ ಗಿಫ್ಟ್ಸ್. ಈ ಸಮ್ಮರ್ ಟೈಮಲ್ಲಿ ಬೆಂಗಳೂರಲ್ಲಿ ಅದೆಷ್ಟು ಪವರ್ ಕಟ್ ಆಗುತ್ತೆ ಅಂತಂದರೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಪವರ್ ಕಟ್ ಆಗುತ್ತೆ. ಎನಿವೇಸ್, ಇದು ಮಾಡೋಣ. ಫ್ರೀ ಗಿಫ್ಟ್ಸ್ ಎಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ, ಕಾಂಪ್ಲಿಮೆಂಟ್ರಿ ಗಿಫ್ಟ್ಸ್. ಈ ಒಂದು ಮಾಯಿಶ್ಚರೈಸರು ಕೂಡ ಆ್ಯಕ್ಚುಲಿ ನಾನು ಒಳ್ಳೆ ರಿವ್ಯೂಸ್ ಕೇಳ್ಪಟ್ಟೆ ಅಂತಲೇ ತೊಗೊಂಡಿರೋದು. ಐ ಹ್ಯಾವ್ ನಾಟ್ ಟ್ರೈಡ್ ಇಟ್ ಟಿಲ್ ಡೇಟ್. ಇದು ರಿಕುಲ್ ಅವರ ಸೆರಮೈಡ್ ಆ್ಯಂಡ್ ಹೈಡ್ರೋಲಾನಿಕ್ ಆ್ಯಸಿಡ್ ಮಾಯಿಶ್ಚರೈಸರ್. ನೀವು ಕೂಡ ಇದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ನಂಗೆ ಹೇಳಿ. ಸೊ ಇಟ್ ಸೇಸ್ ದಟ್ ಇಟ್ ರಿಸ್ಟೋರ್ಸ್ ಯುವರ್ ಸ್ಕಿನ್ ಬ್ಯಾರಿಯರ್ ಆ್ಯಂಡ್ ಕೀಪ್ಸ್ ಯುವರ್ ಸ್ಕಿನ್ ಸಾಫ್ಟ್ ಆ್ಯಂಡ್ ಇಟ್ ಈಸ್ ಸೂಟಬಲ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂತ ಇದೆ. ಎಸ್, ನನ್ನ ಮುಂದಿನ ಪ್ರಾಡಕ್ಟ್ ಬಂದು ಇದಂತೂ ಲಿಟ್ರಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ ಅದು ಎಷ್ಟು ಆ್ಯಡ್ಸು ಅಥವಾ ಎಷ್ಟು ಇನ್ಫ್ಲುಯೆನ್ಸರ್ಸ್ ಇದ್ರ ಬಗ್ಗೆ ಒಂದು ರೀಲ್ ಹಾಕಿದ್ರು ಅಂತಂದರೆ. ಆ್ಯಂಡ್ ರಿವ್ಯೂಸ್ ಕೂಡ ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ದಿಸ್ ಈಸ್ ಯುವರ್ ಸನ್ಸ್ಕೂಪ್ ಹೈಡ್ರೇಟಿಂಗ್ ಫ್ಲೂಯಿಡ್ ಸನ್ಸ್ಕ್ರೀನ್ ಫಾರ್ ಫೇಸ್ ಆ್ಯಂಡ್ ಬಾಡಿ. ಆ್ಯಸ್ ವಿ ಆಲ್ ನೋ ಸಮ್ಮರ್ ಬರ್ತಾ ಇದೆ. ಸೊ ಒಬ್ವಿಯಸ್ಲಿ ಸನ್ಸ್ಕ್ರೀನ್ ಇಸ್ ಅ ಮಸ್ಟ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಒಂದು ಟ್ರಿಪ್ ಇರೋದ್ರಿಂದ ದಿಸ್ ಈಸ್ ಅ ಮಸ್ಟ್
ಹ್ಯಾವ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಒಂದು ಆರ್ಡ್ರ್ ಮಾಡಿದೆ. ಓ ಯಾ ಹಿಂಗೆ ಬರುತ್ತೆ. ಇಟ್ಸ್ ಲಿಕ್ವಿಡ್. ನೀವೆಲ್ಲ ಯೂಸ್ ಮಾಡಿರೋರು ಏನಪ್ಪ ಹಿಂಗೆ ಕೇಳ್ತೀಳೆ ಅಂತ ಅಂದ್ಕೊಂಬೇಡಿ. ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋರು. ಓಕೆ. ನೈಸ್. ನೋ ವೈಟ್ ಕಾಸ್ಟ್, ಈಸಿಯಾಗಿ ಬ್ಲೆಂಡ್ ಆಗ್ತದೆ ಕೂಡ. ಸಿ ಚೆನ್ನಾಗಿದೆ, ಹಾಕ್ದಂಗೂ ನಿಮ್ಗೆ ಅನ್ಸಲ್ಲ. ಕಾಣಿಸ್ತಿದ್ಯಾ? ಐ ಲೈಕ್ ದಿಸ್. ಚೆನ್ನಾಗಿದೆ. ನೋಡ, ಇದನ್ನು ಟ್ರೈ ಮಾಡ್ತೀನಿ. ಇಫ್ ಇಟ್ ಆಲ್ ನಂಗೆ ಚೆನ್ನಾಗಿ ಅನ್ಸಿದ್ರೆ ಪ್ರಾಬ್ಲಿ ಐ ವಿಲ್ ಸ್ವಿಚ್ ಟು ದಿಸ್ ಆಸ್ ವೆಲ್. ನೈಸ್ ಒನ್. ಮುಂದಿನ ಪ್ರಾಡಕ್ಟ್ ಕಡೆಗೆ ಹೋಗುವ. ದಿಸ್ ಈಸ್ ಅವರ್ ನೆಕ್ಸ್ಟ್ ಪ್ರಾಡಕ್ಟ್. ಇದು ನನ್ನ ಮುಂದಿನ ಪ್ರಾಡಕ್ಟ್. ಇಲ್ಲಿ ಕೆಮಿಸ್ಟ್ ಅಂಡ್ ಪ್ಲೇ ಅವ್ರದ್ದು ಆರ್ಡರ್ ಮಾಡಿರೋದು. ಯಾ, ಕೆಮಿಸ್ಟ್ ಅಂಡ್ ಪ್ಲೇ ಅವ್ರದ್ದು ನಾನು ಡೈಲಿ ಯೂಸ್ ಮಾಯ್ಶ್ಚರೈಸರ್, ಏನಂತಾರೆ ಅದನ್ನು, ಬಾಡಿ ಮಾಯ್ಶ್ಚರೈಸರ್ ಅಲ್ವಾ? ಹಾಂ, ಬಾಡಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೆ. ಐ ಫೆಲ್ಟ್ ನೈಸ್, ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪ್ರಾಡಕ್ಟ್ನ ಕೂಡ ತರಿಸಿದೆ. ಆ್ಯಂಡ್ ಇಟ್ ಸೇಸ್ ಕ್ರ್ಯಾಕ್ ಎ ಸ್ಮೈಲ್ ಫೀಟ್ ಅಂತ. ಎಷ್ಟು ಕ್ಯೂಟ್ ಆಗಿರೋ ಕೋಟ್ ಕೊಟ್ಟಿದ್ದಾರಲ್ವಾ. ಹಾಗೆಯೇ ನನ್ನ ಮುಂದಿನ ಪ್ರಾಡಕ್ಟ್ ಬಂದು ಸೇಮ್ ಕೆಮಿಸ್ಟ್ ಆ್ಯಂಡ್ ಪ್ಲೇ ಅವ್ರ ಕಡೆಯಿಂದಾನೆ. ಓಕೆ, ದಟ್ಸ್ ಕೆಮಿಸ್ಟ್ ಅಟ್ ಪ್ಲೇ. ನಾನು ಅನ್ ಪ್ಲೇ ಅಂತ ಹೋಗ್ತಾ ಇದ್ದೆ. ಇಟ್ಸ್ ಕೆಮಿಸ್ಟ್ ಅಟ್ ಪ್ಲೇ. ಸೊ ಅವ್ರದ್ದು ಅಂಡರ್ ಐ ಕ್ರೀಮ್ ಅಂತ, ಹೈಡ್ರೇಟಿಂಗ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಅಂತ. ಎಷ್ಟಿತ್ತು ರೇಟು? ಇಟ್ ಇಸ್ 350 rupees. ಅಗೇನ್ ಯೂಶುವಲ್ ಸೈಜೇ, ನಾರ್ಮಲ್ ಆಗಿ ಎಷ್ಟು ನಮಗೆ ಕೊಡ್ತಾರೆ ಅಂಡರ್ ಐ ಕ್ರೀಮ್ ಟ್ಯೂಬ್ ಅಷ್ಟೇ. ಹಾಂ, ಈ ಒಂದು ಪ್ರಾಡಕ್ಟ್ ಬಂದು ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಓಪನ್ ಮಾಡಿದ್ರು ಇದರಷ್ಟು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟ್ ಮತ್ತೊಂದಿಲ್ಲ ಅಂತಲೇ ನಾನು ಹೇಳ್ಬೋದು. ಐ ಹ್ಯಾವ್ ಸೀನ್ ಇನ್ಫ್ಲುಯೆನ್ಸಸ್ ಆಗಿರ್ಬೋದು, ಯಾರೇ ಯೂಸ್ ಮಾಡಿರೋರು ಆಗಿರ್ಬೋದು, ದೇ ಹ್ಯಾವ್ ರೀಸ್ಟಾಕ್ಡ್ ಇಟ್ 5-6 times ಅಂತ. ಸೊ ಇದು ಅಷ್ಟು ಡಿಮ್ಯಾಂಡಲ್ಲಿ ಇದ್ದಂಥ ಒಂದು ಪ್ರಾಡಕ್ಟ್ ಅಂತ ಹೇಳಿ ಟ್ರೈ ಮಾಡ್ತಿರೋವಂಥ ಪ್ರಾಡಕ್ಟ್. ನೀವು ಇದಕ್ಕೂ ಮುಂಚೆನೇ ಗೆಸ್ ಮಾಡಿದ್ರೆ ಯಾವುದು ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ದಟ್ ಇಸ್ ವಿಶ್ಕೇರ್ ಅವರ ಹೇರ್ ಗ್ರೋತ್ ಸೀರಮ್. ದಿಸ್ ಇಸ್ ಒನ್ ಸಚ್ ಪ್ರಾಡಕ್ಟ್ ವಿಚ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಟ್ರೈ. ಅಷ್ಟೊಂದೆಲ್ಲ ನೋಡ್ಬಿಟ್ಟಿದ್ದೀನಲ್ಲ, ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು. ಬಿಕಾಸ್ ನಾನು ಎಲ್ಲರ ಥರನೇಪ್ಪ, ನನಗೂ ಹೇರ್ ಫಾಲ್ ಬೇಜಾನಿದೆ. ಸೊ ಇದ್ರ ಮೂಲಕ ಆದರೂ ನನಗೆ ಹೇರ್ ಫಾಲ್ ಕಮ್ಮಿ ಆಗಲಿ ಅಂತ ಭಾವಿಸ್ತೀನಿ. ಸೊ ಇಟ್ ಹ್ಯಾಸ್ 3% ರೆಡೆನ್ಸಿಲ್, 4%. ಇದೆಲ್ಲ ಹೆಸರು ಯಾರು ಇಷ್ಟು ಕಷ್ಟ ಇಡ್ತಾರೆ, ಪ್ರೊನೌನ್ಸ್ ಕೂಡ ಮಾಡದೇ ಇರೋ ಅಷ್ಟು ಸಮಥಿಂಗ್ ಅಂತೆಲ್ಲ ಇದೆ. ನಂಗೆ ಅರ್ಥ ಆಗಿದ್ದು ಕೆಫೇನ್ ಇದೆ, ಬಯೋಟಿನ್ ಇದೆ, ರೋಸ್ಮೆರಿ ಇದೆ, ಆ್ಯಂಡ್ ರೈಸ್ ವಾಟರ್ ಇದೆ, ವಿಚ್ ಇಸ್ ಆಲ್ ವೆರಿ ಗುಡ್. ಸೊ ಹಾಗಾಗಿ ಇಟ್ ರೆಡ್ಯೂಸಸ್ ಹೇರ್ ಫಾಲ್ ಆ್ಯಂಡ್ ಬೂಸ್ಟ್ ಹೇರ್ ಗ್ರೋತ್ ಅಂತ. ಸೊ ನಾನು ಟ್ರೈ ಮಾಡಬೇಕು ಇದನ್ನು. ಟ್ರೈ ಮಾಡಿ ಐ ಲೆಟ್ ಯು ನೋ ಮೈ ರಿಸಲ್ಟ್ಸ್. ಎಸ್, ಇಷ್ಟೊತ್ತು ದುಡ್ಡು ಕೊಟ್ಟು ತೊಗೊಂಡಿರೋಂಥ ಪ್ರಾಡಕ್ಟ್ಸ್ ನೋಡಿದ್ರಿ. ಇವಾಗ ನೋಡ್ತಿರೋಂಥ ಪ್ರಾಡಕ್ಟ್ಸು ಇಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ಯಲ್ಲಪ್ಪ, ಆಯಿತು ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ ಏನಾದರೂ ಕೊಡ್ತೀವಿ ಅಂತ ತೊಗೊಂಡಿರೋಂಥ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಇಲ್ಲ, ಆ್ಯಕ್ಚುಲಿ ಇದನ್ನ ದುಡ್ಡು ಕೊಡು, ಐ ಮೀನ್ ಟು ಸೇ ಇದನ್ನು ನಾನು ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟ್ ವಿಶ್ ಕೇರ್ ಲಿಪ್ ಬಾಮ್. ಯೆಟ್ ಅಗೇನ್ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರೋದು ನೋಡಿದೆ. ಎಷ್ಟು ಲಿಪ್ ಬಾಮ್ಗಳು ನಾನು ಟ್ರೈ ಮಾಡಿದ್ದೀನಿ ಅಂದರೆ, ಆ್ಯಂಡ್ ಆಲ್ಸೋ ಹ್ಯಾವ್ ಟು ಟೆಲ್ ಯು ಅಬೌಟ್ ದಿಸ್ ಲಿಪ್ ಬಾಮ್ಸ್ ಸ್ಟೋರೀಸ್. ಆಯಿತಾ? ನಿಮಗೂ ಈ ಥರ ಆಗಿದ್ರೆ ಖಂಡಿತವಾಗ್ಲೂ ನನಗೆ ಹೇಳಿ. ಒಂದು ಲಿಪ್ ಬಾಮ್ ತೊಗೊಂಡಿರ್ತೀರ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅದು ನನ್ನ ಹತ್ರ ಇರೋದು ಒಂದು ತಿಂಗಳು 2 ತಿಂಗಳು ಈ ಥರ ಅಷ್ಟೇ. ಇದ್ರ ಮೇಲೆ ಖಂಡಿತ ನನ್ನ ಹತ್ರ ಲಿಪ್ ಬಾಮ್ ಉಳಿಯಲ್ಲ. ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ಟಿರುತ್ತೆ, ಇಲ್ಲಿ ಅಲ್ಲಿ ನೋಡೋಷ್ಟರಲ್ಲಿ ಕಂಡೋಗ್ಬಿರುತ್ತೆ. ಈ ಥರದ್ದು ಎಷ್ಟು ಲಿಪ್ ಬಾಮ್ಗಳು ತಂದು ಇಟ್ಟಿದ್ದೀವಿ ಅಂದರೆ ನನಗೆ ಐಡಿಯಾ ಇಲ್ಲ. ಪುಟಾಣಿ ಲಿಪ್ ಬಾಮ್. ಅಯ್ಯೋ, ಎಂತ ಇದು ಕಲರ್ ಹಿಂಗಿದೆ? ಲಿಟ್ರಲಿ ಈ ಕಲರ್ ಫುಲ್ ಡಾರ್ಕ್ ಪಿಂಕ್. ಇದನ್ನು ಟ್ರೈ ಮಾಡ್ತೀನಿ. ಪ್ರಾಬ್ಲಿ ಇದೇ ಅಕಸ್ಮಾತ್ ಕಲರ್ ಕೊಟ್ಟರೆ ಲಿಪ್ಸ್ಟಿಕ್ ಹಾಕೋದು ಬಿಟ್ಬಿಡ್ಬೋದು, ಮೊದಲೇ ಹಾಕೋದು ಕಮ್ಮಿ. ಬಟ್ ಯಾ, ಸೊ ದಿಸ್ ಇಸ್ ಒನ್ ಕ್ಯೂಟ್ ಪ್ರಾಡಕ್ಟ್. ಹಾಂ, ಇವಾಗ ಫ್ರೀ ಪ್ರಾಡಕ್ಟ್ನ ನೋಡುವಂಥ ಸಮಯ. 1 ಹಾಗೂ 2, ಇಲ್ಲೊಂದಿರೋಂಥ 3. ಸೊ ದಿಸ್ ಇಸ್ ಒನ್ ಅಗೇನ್. ಇದು ಬಂದು ವಿಶ್ ಕೇರ್ ಅವರ ಮಲ್ಟಿ ಪೆಪ್ಟೈಡ್ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು. ಇದನ್ನು ಜಸ್ಟ್ ನಾನೇನು ಅನ್ಬಾಕ್ಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಪ್ರಾಬಬ್ಲಿ ನೀವು ಟ್ರಾವೆಲ್ ಏನಾದರೂ ಮಾಡ್ತಿದ್ರೆ ಇಂಥ ಸಣ್ಣದು ಟ್ರಾವೆಲ್ಗೆ ಹೆಲ್ಪ್ ಆಗುತ್ತೆ. ಇದೆಂತ
ಕೆಮಿಸ್ಟ್ರಿ ಪ್ಲೇ ಅವರ ಒಂದು ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್, ಫೇಸ್ ಮಾಯ್ಶ್ಚರೈಸರ್. ಇದನ್ನೊಂದು 2 ಸಲ ದಿನ ಹಾಕಿದ್ರೆ ಖಾಲಿ ಆಗ್ಬಿಡುತ್ತೆ ಅನ್ಸುತ್ತೆ. 2 ದಿನ ಟ್ರಿಪ್ಗೆ ಹೋಗ್ತಿದ್ರೆ ಇದನ್ನು ಧಾರಾಳವಾಗಿ ತೊಗೊಂಡು ಹೋಗ್ಬೋದು, ಬರುತ್ತೆ. ಸೊ ಐ ಆಮ್ ನಾಟ್. ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್, ಫೇಸ್ ಸನ್ಸ್ಕ್ರೀನ್ SPF 50 ಇರೋದು. ಇದು ಅಷ್ಟೇ ಒಂದು 2-3 ದಿನ, ಅಥವಾ ಯಾರಾದರೂ ಹೊಸದಾಗಿ ಐ ಡೋಂಟ್ ಥಿಂಕ್ ಸೊ ಇದು ಬರೀ ಮಿನಿ ನಿಮ್ಗೆ ಅವೈಲಬಲ್ ಇರುತ್ತೆ ಆರ್ಡರ್ ಮಾಡೋಕ್ಕೆ ಅಂತ. ಐ ಆಮ್ ನಾಟ್ ಶ್ಯೂರ್. ಆ ಥರ ಏನಾದರೂ ನಿಮಗೆ ಸಿಕ್ಕಿದ್ರೆ ಪ್ರಾಡಕ್ಟ್ನ ಟ್ರೈ ಮಾಡಿ ನಿಮ್ಮ ಫೇಸ್ಗೆ ಸೆಟ್ ಆಯಿತು ಅಂತಂದರೆ ಯು ಕ್ಯಾನ್ ಬೈ ಅ ಬಿಗರ್ ಒನ್. ಸೊ ದಟ್ ಈಸ್ ಒನ್. ಇಷ್ಟೆಲ್ಲ ಆಯಿತಾ? ಇದೆಲ್ಲ ಸ್ಕಿನ್ ಕೇರು. ಒಂದೇ ಒಂದು ನಾನು ಟ್ರೈ ಮಾಡೋಣ ಅಂತ ಅಗೇನ್ ಫಸ್ಟ್ ಟೈಮ್ ತೊಗೊಂಡಿರೋದು ವಿಚ್ ಕಮ್ಸ್ ಅಂಡರ್ ಮೇಕಪ್ ಸೆಕ್ಷನ್ ಈಸ್ ದಿಸ್ ಲಿಪ್ಸ್ಟಿಕ್. ಇದು ಮೇಬೆಲಿನ್ ಅವರ ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ ಇನ್ ದ ಶೇಡ್ 50. ಹಾನೆಸ್ಟ್ಲಿ ಐ ಆಮ್ ನಾಟ್ ಅ ಲಿಪ್ಸ್ಟಿಕ್ ಪರ್ಸನ್ ಆ್ಯಂಡ್ ಹಂಗಲ್ಲಿ ಡಿಫ್ರೆಂಟ್ ಶೇಡ್ಸ್ ಅವೆಲ್ಲ ನಾನು ಅಷ್ಟೆಲ್ಲ ನೋಡೋಲ್ಲ. ಬಟ್ ನಂಗೆ ಒಂದು ಪ್ರಾಬ್ಲಮ್ ಏನಂತಂದರೆ ಒಂದ್ಸಲ ಹಾಕ್ಕೊಂಡ್ರೆ ಅದು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಬರಬೇಕು ಅನ್ನೋದು ನನ್ನ ಆಸೆ. ನಾವು ಅದನ್ನು ಯೂಶ್ವಲಿ ಆ ಥರ ಮೇಂಟೈನ್ ಮಾಡಲ್ಲ. ಹಾಗಾಗಿ ನಾವು ಹಾಕೋ ಪ್ರಾಡಕ್ಟ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿದ್ದರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿ ಈ ಒಂದು ಲಿಪ್ಸ್ಟಿಕ್ಸ್ನ ತೊಗೊಂಡಿರೋದು. ಸೊ ಇದರದ್ದು ಆ್ಯಕ್ಚುಲಿ ಚೆನ್ನಾಗಿದೆ. ಕಲರ್ ಇಸ್ ನೈಸ್, ಕಾಣ್ತಿದ್ಯಾ? ಚೆನ್ನಾಗಿದೆ. ಈಗ ಸದ್ಯಕ್ಕೆ ಹಾಕಲ್ಲ, ಹಾಕ್ಕೊಂಡಾಗ ಇದನ್ನು ಟ್ಯಾಗ್ ಮಾಡ್ತೀನಿ. ನಿಮಗೂ ಪ್ರಾಡಕ್ಟ್ಸ್ ಯಾವುದಾದ್ರೂ ಬೇಕು ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ ಫಾರ್ ದ ಲಿಂಕ್ಸ್. ಎಲ್ಲಾದ್ರದ್ದು ನಾನು ಲಿಂಕ್ಸ್ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ನನ್ನ ಒಂದು ನೈಕಾ ಹಾಲ್. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲಪ್ಪ, ನಾನೇ ನಾನು ಕೈಯಾರೆ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಅಷ್ಟು ಪ್ರಾಡಕ್ಟ್ಸು ನನಗೆ ಬೇಕಾಗಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿರೋಂಥ ಪ್ರಾಡಕ್ಟ್ಸ್. ಇದನ್ನೆಲ್ಲ ಟ್ರೈ ಮಾಡಿ ನನಗೆ ಹೇಗೆ ಅನಿಸ್ತು, ನನಗೆ ಹೇಗೆ ವರ್ಕ್ ಆಯಿತು ಅಂತ ಜೆನ್ಯೂನ್ ಆಗಿ ನಿಮ್ಮ ಹತ್ರ ಹೋಗ್ತಾ ನಾನು ಶೇರ್ ಮಾಡ್ಕೊಳ್ತೀನಿ. ಹೋಪ್ ಯು ಆಲ್ ಹ್ಯಾವ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ಥರ ವಿಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನೀವು ಕೂಡ ನೋಡ್ತಾನೆ ಇರಿ. ಎಸ್, ಹಾಗೆಯೇ ನನ್ನ ಅಪ್ಕಮಿಂಗ್ ವಿಡಿಯೋನಲ್ಲಿ ನಾನು ಮತ್ತೊಂದು ವಿಷಯನ ಅಥವಾ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಯಾವುದು ಸ್ಕಿನ್ ಕೇರ್ ಆಗಲಿ, ಮೇಕಪ್ ಆಗಲಿ, ಫ್ಯಾಷನ್ ರಿಲೇಟೆಡ್ ಆಗಲಿ ಅಲ್ಲವೇ ಅಲ್ಲ. ದಟ್ ಈಸ್ ಸಮಥಿಂಗ್ ವೆರಿ ಬಿಗ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಟೇಕನ್ ಇಟ್. ಸೊ ಹಾಗಾಗಿ ಅದ್ರದ್ದು ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಟು ವೇಟ್ ಆ್ಯಂಡ್ ಚೆಕ್ ಇಟ್ ಔಟ್ ಫಾರ್ ದ್ಯಾಟ್ ವಿಡಿಯೋ. ನಾನು ಹಾಕಿದ ತಕ್ಷಣ ವಿಡಿಯೋಸ್ ನಿಮ್ಮ ಹತ್ರ ಬರಬೇಕು ಅಂತಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಒತ್ತಿದ್ರೆ ನಾನು ಹಾಕಿದ ತಕ್ಷಣ ಪಟ್ ಅಂತ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಕೀಪ್ ವೇಟಿಂಗ್ ಫಾರ್ ದಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹಾಲ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಪ್ರೀತಿ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ನಿಮ್ಮ ನಿತ್ಯ ಭಾರದ್ವಾಜ್ ನಿಮ್ಮ ಮುಂದೆ ಸಿಗೋವರೆಗೂ ನನ್ನ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ, ಜಾಸ್ತಿ ಲವ್ ಮಾಡ್ತಾ ಇರಿ. ಹೋಗಿ ಬರ್ತೀನಿ. ಚಚ್ಚ ಬಾಯ್ಸ್, ಐ ಲವ್ ಯು ಆಲ್.